Welcome to Prabodaya channel. Perfect Sunday lunch menu for you. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹ್ಯಾಪಿ ಹೋಳಿ. ಮಾರ್ನಿಂಗಿಂದ ವ್ಲಾಗ್ ಎಲ್ಲ ಮಾಡೋಕ್ಕಾಗಿಲ್ಲ, ಬಟ್ ಲಂಚ್ ಪ್ರಿಪೇರ್ ಮಾಡೋದೆಲ್ಲ ರೆಸಿಪಿನೆಲ್ಲ ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂತ ಪ್ರತಿಯೊಂದೂ ವೀಡಿಯೋ ಮಾಡಿ ಇಟ್ಟಿದ್ದೀನಿ. ಕ್ವಿಕ್ಕಾಗಿ, ಈಸಿಯಾಗಿ, ಟೇಸ್ಟಿಯಾಗಿ 3 to 4 ಐಟಮ್ಸು. ಸೊ ಒಂದು ಫ್ಯಾಮಿಲಿ ಅಂದಮೇಲೆ ಒಬ್ರೊಬ್ರಿಗೆ ಒಂದೊಂದು ರೀತಿ ಐಟಮ್ಸ್ ಇಷ್ಟ ಆಗುತ್ತೆ. ಕೆಲವೊಬ್ಬರಿಗೆ ಡ್ರೈ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಏನು ಸಾಫ್ಟಿ ಆ ಥರ ಎಲ್ಲ ಇಷ್ಟ ಆಗುತ್ತೆ. ಸೊ ಮಟನ್ ಐಟಮ್ಸಲ್ಲೇ 3 ಐಟಮ್ಸ್ ಅಟ್ ಒನ್ ಟೈಮಲ್ಲಿ ಒಂದು ಪೇಸ್ಟಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನೇ ಇವತ್ತು ನಾನು ರೆಸಿಪಿನೆಲ್ಲ ನಿಮ್ಗಳ ಜೊತೆ ಎಲ್ಲ ಶೇರ್ ಮಾಡ್ತಾ ಇರೋದು. ಮಟನ್ ಚುಕ್ಕ, ದೆನ್ ಕೈಮಾ ಸಾರು ಮತ್ತು ಮಟನ್ ಸಾಂಬಾರು. ಅದಕ್ಕೆ ಅಕ್ಕಿ ರೊಟ್ಟಿ ಕಾಂಬಿನೇಷನ್. ಯಾವಾಗಲೂ ಚಪಾತಿ, ಮುದ್ದೆ ಈ ರೀತಿ ಕಾಂಬಿನೇಷನ್ಗಿಂತ ಕೆಲವೊಂದು ಸಿಂಪಲ್ಲಾಗಿ ಪಾಲಕ್ ರೊಟ್ಟಿ ಮಾಡಿದ್ದೆ ಇವತ್ತು ನಾನು. ಅಕ್ಕಿ ರೊಟ್ಟಿ ಸಾಫ್ಟಾಗಿ, ಸ್ಪಾಂಜಿಯಾಗಿ, ಎಷ್ಟು ಟೇಸ್ಟಿಯಾಗಿ ಮಾಡ್ಕೊಬೋದು. ಅಕ್ಕಿ ರೊಟ್ಟಿ ಜೊತೆಗೆ ಕೈಮಾ ಸಾರು ಸಖತ್ ಒಳ್ಳೆ ಕಾಂಬಿನೇಷನ್. ನನಗಂತೂ ಅದು ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ. ತುಂಬ ಸಾಫ್ಟಾಗಿ ಆಗುತ್ತೆ. ಆಮೇಲೆ ನೀವು ಇವಾಗ ಆಫ್ಟರ್ನೂನ್ ಲಂಚ್ ಪ್ರಿಪೇರ್ ಮಾಡ್ತೀರಾ, ಸೊ ಡಿನ್ನರ್ಗೂ ಸಹ ರೋಟಿ ಒಂದಿದ್ದರೆ ಸರಿ ಹೋಗುತ್ತೆ. ಅಂದರೆ ಹಾರ್ಡ್ ಆಗೋಗುತ್ತೆ. ಆ ಥರ ಎಲ್ಲ ಹಾರ್ಡ್ ಆಗಿದ್ರೆ ಸಾಫ್ಟಾಗೆ ಒನ್ ಡೇ ಫುಲ್ಲು ಸಾಫ್ಟಾಗೆ ಇರುತ್ತೆ ಅನ್ನೋದನ್ನು, ಯಾವ ರೀತಿ ಮಾಡ್ಕೊಂಡ್ರೆ ಸಾಫ್ಟಾಗಿರುತ್ತೆ ಅನ್ನೋದನ್ನೆಲ್ಲ ನಾನು ನಿಮ್ಗಳ ಜೊತೆ ಆ ರೆಸಿಪಿನೆಲ್ಲ ಹೋಗಿ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಹೇಳೋದನ್ನ ಮರಿಬೇಡಿ. ಈವ್ನಿಂಗ್ ಆಗಿದೆ, ಸೊ ಫ್ರೆಶೆಲ್ಲ ಆಗಿಬಿಟ್ಟು ಈಚೆ ಕೂತಿದ್ದೀನಿ. ವೆದರ್ ಸಖತ್ತಾಗಿದೆ ಇವತ್ತು. ತುಂಬ ತಣ್ಣಗೆ ಗಾಳಿ ಬೀಸ್ತಿದೆ ಈ ಸೆಕೆಯಲ್ಲಿ. ಇಷ್ಟು ದಿನ ಆದಮೇಲೆ ಇವತ್ತೇ ಅನಿಸುತ್ತೆ ಮೇ ಬಿ. ತುಂಬ ತಣ್ಣಗೆ ಗಾಳಿ ಎಲ್ಲ ಬೀಸ್ತಿದೆ. ಸೊ ಈಚೆನೇ ಕೂತಿದ್ದೆ. ಸೊ ಓಪನಿಂಗ್ ಶಾಟ್ಸ್ ಎಲ್ಲ ಇಲ್ಲೇ ತೊಗೊಂಬರೋಣ ಅಂತ ಬಂದೆ. ಹೋಗಿ ರೆಸಿಪಿ ಎಲ್ಲ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡಿದ್ದೀನಿ. ಶಾಪಲ್ಲೆಲ್ಲ ಈ ರೀತಿ ಹೋಳಿಗೆ ಪೇಪರ್ ಅಂತ ಬರುತ್ತೆ. ನಾನು ಇದರಲ್ಲೇ ರೊಟ್ಟಿ ತಟ್ಟೋದು. ಇಲ್ಲಿ ಇಬ್ರಿಗಾಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಂಗಾರೆ 4 ರೊಟ್ಟಿ ಆಗೋಷ್ಟು ಚಿಕ್ಕದು ಮಾಡ್ತೀನಿ. ಸೊ ಆಗಾಗ 5-6 ಆಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ. 1 ಕಂತೆ ಪಾಲಕ್ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. 1 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ರೊಟ್ಟಿ ಎಷ್ಟು ಮಾಡ್ತೀರೋ ಅದಕ್ಕೆ ತಕ್ಕನಷ್ಟು ಪಾಲಕ್ ಸೊಪ್ಪನ್ನ, ಈರುಳ್ಳಿನ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಮಾಡೋದ್ರಿಂದ ಒಂದು ಸೊಪ್ಪು ಈಸಿಯಾಗಿ ತಿನ್ನಂಗೆ ಆಗುತ್ತೆ. ಆಮೇಲೆ ಇವಾಗ ನಾನು ಮಟನ್ ಸಾರಿಗೆ ಇದನ್ನು ಮಾಡೋದ್ರಿಂದ ಹಸಿರು ಮೆಣಸಿನ್ಕಾಯಿನ ಹಾಕ್ತಾ ಇಲ್ಲ. ಸೊ ನೀವು ಇದನ್ನು ಚಟ್ನಿ ಏನಾರ ಮಾಡೋಂಗಿದ್ರೆ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಇನ್ನೂ ಟೇಸ್ಟು ಎನ್ಹಾನ್ಸ್ ಆಗುತ್ತೆ. ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಬಿಸಿ ನೀರನ್ನ ಕಾಯಿಸ್ಕೊಬೇಕು. ರೊಟ್ಟಿ ಕಲಸೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬಿಸಿ ನೀರಲ್ಲೇ ನಾವು ಕಲಿಸ್ಕೊಬೇಕಾಗುತ್ತೆ. ಈ ರೀತಿ ಬಿಸಿ ನೀರಲ್ಲಿ ಕಲಿಸ್ಕೊಳೋದ್ರಿಂದ ತುಂಬ ಸಾಫ್ಟಿಯಾಗಿ, ತುಂಬ ಹೊತ್ತಿಟ್ಟರು ಏನೂ ರಫಾಗಿ ಆಗೋದಿಲ್ಲ, ಸಾಫ್ಟಿಯಾಗೇ ಇರುತ್ತೆ. ಈ ರೀತಿ ಬಿಸಿನೀರು ಹಾಕ್ಕೊಂಡು ರೊಟ್ಟಿ ನೀಟಾಗಿ ಕಲಿಸ್ಕೊಬೇಕು. ಈ ರೀತಿ ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊತ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರಾಗೋದ್ರೂ ರೊಟ್ಟಿ ಚೆನ್ನಾಗಾಗೋದಿಲ್ಲ. ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು. ನಾನಿವಾಗ ನೀಟಾಗಿ ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಅಂದರೆ ಫಸ್ಟೇ ಕಾಯಿ ತುರಿ ಹಾಕ್ಕೊಬೇಕಾಗಿತ್ತು, ನಾನು ಮರ್ತೋಗಿದ್ದೆ. ನೀವು ಪಾಲಕ್ ಸೊಪ್ಪು, ಈರುಳ್ಳಿ ಹಾಕ್ತಿರಲ್ಲ, ಸೊ ಆ ಸ್ಟೇಜಲ್ಲಿ ಕಾಯಿ ತುರಿನೂ ಹಾಕ್ಕೊಂಬಿಡಿ. ನಾನು ಮರ್ತೋಗಿದ್ನಲ್ಲ, ಸೊ ಹಾಗಾಗಿ ಇವಾಗನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಈ ಹದಕ್ಕೆ ಕಲಿಸ್ಕೊಬೇಕಾಗುತ್ತೆ. ಇಷ್ಟು ಸಾಫ್ಟಾಗಿರಬೇಕು. ಕೈಗೆ ಅಂಟಬಾರ್ದು. ನಾವು ಕಲಿಸ್ತಿದ್ದೀವಿ ಅಂತಂದರೆ ಕೈಗೆ ಅಂಟ್ಕೊಬಾರ್ದು. ಆವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಕಲಿಸಿದ್ದೀವಿ ಅಂತ. ನೋಡಿ, ಈ ರೀತಿ ಕೈಗೆಲ್ಲ ಅಂಟ್ಕೊತಾ ಇಲ್ಲ. ಈ ರೀತಿ ಕಲಿಸ್ಕೊಂಡು ಆದಮೇಲೆ ನಾನು ಆವಾಗಲೇ ಹೇಳಿದ್ನಲ್ಲ ಹೋಳಿಗೆ ಪೇಪರ್ ಅಂತ, ಸೊ ಅದರಲ್ಲಿ ರೊಟ್ಟಿ ತಟ್ಟಬೇಕು. ನೋಡಿ, ಈಸಿಯಾಗಿ ಬಂದ್ಬಿಡುತ್ತೆ. ರೊಟ್ಟಿ ತಟ್ಕೊಂಡ್ರೆ ಈ ರೀತಿ ಈಸಿಯಾಗಿ ಬರುತ್ತೆ. ತುಂಬ ಬೇಗ, ತುಂಬ ಈಸಿಯಾಗಿ ಆಗೋಗುತ್ತೆ. ಡೈಲಿ ಚಪಾತಿ ಈ ರೀತಿ ತಿನ್ನೋದ್ರಿಂದ ಈ ರೀತಿ ಮಸಾಲೆ ರೊಟ್ಟಿ ಎಲ್ಲ ಮಾಡಿಕೊಂಡ್ರೆ ಸಾಫ್ಟಾಗೂ ಇರುತ್ತೆ. ಕಾಂಬಿನೇಷನು ಸಹ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾನಿವಾಗ ಉಳಿದಿರೋ ರೊಟ್ಟಿನ ಬೇಯಿಸ್ಕೊಂಡ್ಬಿಡ್ತೀನಿ.
ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ. ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಎಷ್ಟು ಸಾಫ್ಟಿಯಾಗಿ ಆಗಿದೆ ಅಂತ. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ತಟ್ಕೊತಾ ಇದ್ದೀನಿ, ಹಾಗಾಗಿ ತುಂಬ ರೊಟ್ಟಿ ಆಗುತ್ತೆ, ಅಂದರೆ ಚಿಕ್ಕ ಚಿಕ್ಕದಾಗಿರಲಿ ಅಂತ. ನೋಡಿ ಈ ರೀತಿ ಹಾಕ್ಕೊಂಡ್ರೆ ಕವರ್ಸ್ ನೀಟಾಗಿ ಈಸಿಯಾಗಿ ಬಂದ್ಬಿಡುತ್ತೆ. ನಾವು ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಕೊಬೋದು. ಈ ರೀತಿ ಒಂದು ಸ್ವಲ್ಪ ಒಂದೊಂದೇ ತಟ್ಕೊಬೇಕಾರೇನು ಹಿಟ್ಟನ್ನ ಒಂದ್ಸತಿ ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅದನ್ನು ಈ ರೀತಿ ಮಿತ್ಕೊಂಡು ಉಂಡೆ ಮಾಡಿಕೊಂಡು ತಟ್ಕೊಬೇಕು. ಒಂದು ಸ್ವಲ್ಪ ಆಯಿಲ್ನ 1 ಟೇಬಲ್ ಸ್ಪೂನ್ ಅಂದರೆ 1/2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಪೇಪರ್ಗೆ ಈ ರೀತಿ ನೀಟಾಗಿ ಸವರಿ ಆಮೇಲೆ ರೊಟ್ಟಿ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ತೆಳ್ಳಗೆ ತಟ್ಕೊಬೇಕು. ನಾನು ಈ ರೀತಿ ಉಳಿದಿದ್ದ ರೊಟ್ಟಿನೆಲ್ಲ ತಟ್ಕೊಂಡು ಬೇಯಿಸ್ಕೊತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ತೋರಿಸ್ತೀನಿ. ಎಷ್ಟು ತೆಳ್ಳಗೆ ಎಷ್ಟು ಸಾಫ್ಟಾಗಿ ಆಗಿದೆ ನೋಡಿ. ಇದು 24 ಅವರ್ಸು ಇದೇ ರೀತಿ ಇರುತ್ತೆ, ರಫ್ ಆಗೋದೇ ಇಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಇದನ್ನು ನೀವು ಚಟ್ನಿ, ಟೊಮೊಟೊ ಗೊಜ್ಜು, ತರಕಾರಿ ಪಲ್ಯ, ಚಿಕನ್ ಸಾರು, ಚಿಕನ್ ಫ್ರೈ, ಕೈಮಾ ಸಾರು ಜೊತೆ ಎಲ್ಲ ತಿನ್ಬೋದು. ನಾನು ಇವತ್ತು ಇದು ಕಾಂಬಿನೇಷನ್ ಆಗಿ ಕೈಮಾ ಸಾರು ಮಾಡ್ತಾಯಿದ್ದೀನಿ. ಇವಾಗ ಅದೇ 3 in 1 ಅನ್ನೋದು ಹೇಳ್ತಾರಲ್ಲ, ಸೊ ಅದಕ್ಕೆ ಏನು ಮಾಡ್ಕೊಬೇಕು ಅಂದರೆ ಕುಕ್ಕರ್ಗೆ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿ ನಾನಿಲ್ಲಿ 1/4 kg ಮಟನ್ನ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಮಟನ್ ಅನುಗುಣ ತಕ್ಕಾಗಿ ಇಂಗ್ರೀಡಿಯೆಂಟ್ಸ್ನ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಇದಕ್ಕೆ ಈ ರೀತಿ ಫ್ರೈ ಮಾಡೋಕ್ಕೆ ಇಟ್ಬಿಟ್ಟು ನೀರಂಶ ಎಲ್ಲ ಹೋಗೋವರೆಗೂ ಇದಿಷ್ಟು ಒಂದು ಪೇಸ್ಟ್ನ ಮಾಡ್ಕೊಬೇಕು. ಇಷ್ಟು ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, 2 ಆನಿಯನ್, 1 ಫುಲ್ ಹೆಸಲಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿನ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ಸೊ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ನೀರೆಲ್ಲ ಹಿಂಗಿದೆ ಅಂತ ಅಂದಾದ್ಮೇಲೆ ಮಟನ್ಗೆ ಸೊ ಆ ಗ್ರೇವಿ ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಮಟನ್ ಫ್ರೈ ಆಗಿದ್ದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಇದ್ರ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಕುದಿಸ್ಕೊಬೇಕು. ನಾನು ಅದೇ ಜಾರಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಕುದೀತಾ ಇದೆಯಲ್ಲ, ಇವಾಗ ಖಾರದ ಪುಡಿನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ನೀರು ಹಾಕಿ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷಗಳ ಕಾಲ ಖಾರದ ವಾಸನೆ ಹೋಗೋವರೆಗೂ ಕುದಿಸ್ಕೊಬೇಕು. ಇದು ಕುದಿಯೋ ಅಷ್ಟೊತ್ತಿಗೆ ಕೈಮಾ ದುಂಡೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಚೂರು ಶುಂಠಿ, ಚೂರು ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಚೂರು, ಒಂದು ಹ್ಯಾಂಡ್ಫುಲ್ ಅಷ್ಟು ಕಡಲೆ, 1 ಆನಿಯನ್ನು ಮತ್ತು ಒಂದು ಚೂರು ಕಾಯಿ ಇಷ್ಟನ್ನು ಹಾಕ್ಕೊಂಡು ಫಸ್ಟು ಒಂದು ಸ್ವಲ್ಪ ವಾಟರ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಬೇಕು.
ನೋಡಿ ಇಷ್ಟು ಪೇಸ್ಟ್ ನುಣ್ಣಗೆ ಆಗಿರಬೇಕು. ಈ ರೀತಿ ಫೈನ್ ಪೇಸ್ಟ್ ಆದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟು, ಅಂದರೆ ಕೈಮಾದ ಉಂಡೆ ನೀವು ಎಷ್ಟು ತೊಗೊಂಡಿರ್ತೀರೋ ಅದು ರುಚಿಗೆ ತಕ್ಕನಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಕೈಮಾ ಈ ರೀತಿ ಒಡ್ಸ್ಕೊಂಬಂದ್ರನ್ನ ವಾಶ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಪೇಸ್ಟ್ ಮಾಡ್ಕೊಂಡು ಆಗಿದೆ ನೋಡಿ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಕೈಮಾದ ಉಂಡೆ. ಸೊ ಇದನ್ನು ಸೈಡಿಗೆ ಇಡಿ. ಇವಾಗ ಅದು ಖಾರದ ವಾಸನೆ ಎಲ್ಲ ಹೋಗಿದೆ ಅಂತ ಚೆಕ್ ಮಾಡೋಣ. ನೋಡಿ ಕುದ್ದು ಸ್ವಲ್ಪ ಡ್ರೈ ಆಗಿದೆ, ಖಾರದ ವಾಸನೆ ಎಲ್ಲ ಹೋಗಿದೆ. ಈ ಸ್ಟೇಜ್ನಲ್ಲಿ ಇದನ್ನು ಬೇಯೋಕ್ಕೆ ವಿಜಿಲ್ ಮಾಡ್ಕೊಬೇಕು. ನಾನು ಒಂದು 4 to 5 ವಿಜಿಲ್ನ ಹಾಕ್ಕೊತೀನಿ. ವಾಟರ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟು ಒಂದು 5 to 6 ವಿಜಿಲ್ನ ಮಾಡ್ಕೊಳ್ಳಿ. ಇದು 5 to 6 ವಿಜಿಲ್ ಬರೋ ಅಷ್ಟೊತ್ತಿಗೆ ನಾವು ಕೈಮಾದ ಉಂಡೆನೆಲ್ಲ ಮಾಡ್ಕೊಂಬಿಡೋಣ. ಈ ರೀತಿ ಒಂದೇ ಸಮವಾಗಿ ಕೈಮಾದ ಉಂಡೆನ ಮಾಡ್ಕೊಳ್ಳಿ. ಇದನ್ನು ಒಂದು ಸೈಡಿಗೆ ತೆಗೆದಿಡಿ. ಕೈಮಾದ ಉಂಡೆ ಎಲ್ಲ ಮಾಡ್ಕೊಂಡು ಆದಮೇಲೆ ಕೈಮದ ಉಂಡೆ ಎಲ್ಲ ಮಾಡ್ಕೊಂಡಾದಮೇಲೆ ಕಾಯಿ ಮತ್ತು ಕಡಲೆ, ಒಂದು ಹ್ಯಾಂಡ್ಫುಲ್ಲಷ್ಟು ಕಡಲೆ ಮತ್ತು ಒಂದು ಹ್ಯಾಂಡ್ಫುಲ್ಲಷ್ಟು ಕಾಯಿನ ಹಾಕ್ಕೊಂಡು ನೀಟಾಗಿ ಫೈನಾಗಿ ನೀರು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಬೇಕು. ನೀಟಾಗಿ ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊತೀನಿ. ಅಷ್ಟೊತ್ತಿಗೆ ಮಟನ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಮಟನ್ ಬೆಂದಿದೆ ಅಂತ ಅಂದರೆ ಇವಾಗ ನಾವೇನು ಕಾಯಿ ಕಡ್ಲೆನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇನ್ನೂ ಒಂದು ವಿಷಲ್ನ ಕೂಗಿಸ್ಕೊಬೇಕು. ಅದೊಂದು ವಿಷಲ್ ಕೂಗಾದಮೇಲೆ ಬೆಂದಿದೆ ಮಟನ್ನು. ಸೊ ಇವಾಗ ಕಾಯಿ ಕಡಲೆನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಆ್ಯಡ್ ಮಾಡಿಕೊಂಡು ಒಂದು 10 ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ವಿಷಲ್ನ ಕೂಗಿಸ್ಕೊಳ್ಳಿ. ಮುಚ್ಚಿಕ್ಬಿಟ್ಟು ಕುದಿಸ್ಕೊಳ್ಳಿ. ಇಲ್ಲ ಒಂದು ವಿಷಲ್ ಕೂಗಿಸ್ಕೊಳ್ಳಿ. ಕೂಗ್ಸಾದ್ಮೇಲೆ ಇವಾಗ ಮಟನ್ ಎಲ್ಲದನ್ನು ಒಂದು ಅರ್ಧ ಮಟನ್ನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಇನ್ನು ಉಳಿದಿದ್ದನ್ನ ಗ್ರೇವಿ ಸಮೇತ ಒಂದು ಅರ್ಧ ಗ್ರೇವಿಯು ಮತ್ತು ಅರ್ಧ ಮಟನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದರಲ್ಲಿ ಬರೀ ಸಾಂಬಾರು ಮಾತ್ರ ಇರಬೇಕು. ಪೀಸ್ನ ಅದೇ ಹೇಳಿದ್ನಲ್ಲ, ಒಂದು ಸ್ವಲ್ಪ ಸಾಂಬಾರು ಮತ್ತು ಮಟನ್ ಪೀಸ್ನ ಒಂದು ಬೌಲಿಗೆ, ಇನ್ನು ಅರ್ಧ ಮಟನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ. ಏನಕ್ಕೆ ಅಂತ ಅಂದರೆ ಇವಾಗ ತೆಗೆದು ಮಟನ್ ಗ್ರೇವಿ ಸಮೇತ ಆ್ಯಡ್ ಮಾಡ್ತಾ ಇರೋದು ಮಟನ್ ಸಾಂಬಾರು ಇಲ್ಲ ಮಟನ್ ಕರ್ರಿ ಅಂತ ಕನ್ಸಿಡರ್ ಮಾಡಿ. ಮಟನ್ ಅಂದರೆ ಇನ್ನೂ ಸ್ವಲ್ಪ ಅರ್ಧ ಮಟದಷ್ಟು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋದು ಅಂತ, ಅದನ್ನು ಮಟನ್ ಚುಕ್ಕ ಮಾಡೋದಕ್ಕೆ ತೆಗೆದಿಟ್ಕೊಳ್ಳಿ ಅಂತ ಹೇಳಿದ್ದು. ಇದು ಎಂಟಿ ಫುಲ್ ಪೀಸ್ ಇಲ್ದಲೇ ಇರೋದು ಎಂಟಿ ಸಾಂಬಾರಿದು. ಇದೇ ಸಾಂಬಾರಿಗೆ ಇವಾಗ ನಾವು ಕೈಮದ ಉಂಡೆ ಹಾಕ್ತಾ ಇರೋದು. ಅಂದರೆ ನಿಮಗೆ ಮಟನ್ ಸಾಂಬಾರು ಎಷ್ಟು ಬೇಕೋ ಅಷ್ಟು ಸಾಂಬಾರನ್ನ ತೆಗೆದಿಟ್ಕೊಂಡು ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಗೆ ಆ್ಯಡ್ ಮಾಡಿಕೊಂಡ್ರೆ ಮಟನ್ ಕರ್ರಿ ಇಲ್ಲ ಮಟನ್ ಸಾಂಬಾರು ರೆಡಿಯಾಗಿರುತ್ತೆ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೇಕು. ಯಾಕಂದರೆ ಕೈಮಾದ ಉಂಡೆ ಬೇಯಬೇಕು ಮತ್ತು ಕುದ್ದಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಬೇಕು. ವಾಟರ್ನ ಆ್ಯಡ್ ಮಾಡಿಕೊಂಡು ಇದೊಂದು ಸ್ವಲ್ಪ ಕುದಿಯೋವರೆಗೂ ವೆಯ್ಟ್ ಮಾಡಬೇಕು.
ನೋಡಿ ಮಟನ್ ಗ್ರೇವಿ ರೆಡಿಯಾಗಿದೆ, ಇಲ್ಲ ಮಟನ್ ಸಾಂಬಾರು ರೆಡಿಯಾಗಿದೆ. ಇವಾಗ ಈ ರೀತಿ ಕುದಿ ಬಂದಾದಮೇಲೆ ಸ್ಲೋ ಫ್ಲೇಮ್ ಮಾಡ್ಕೊಳ್ಳಿ, ಫ್ಲೇಮ್ನ ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಮಾಡ್ಕೊಂಡಾದ್ಮೇಲೆ ಕೈಮದ ಉಂಡೆ ಆಲ್ರೆಡಿ ಉಂಡೆ ಕಟ್ಟಿಟ್ಟಿದ್ವಲ್ಲ, ಆ ಕೈಮದ ಉಂಡೆನ ಒಂದೊಂದಾಗಿ ಈ ಸಾಂಬಾರೊಳಗೆ ಬಿಡಿ. ಈ ರೀತಿ ಒಂದೊಂದಾಗಿ ನಿಧಾನಕ್ಕೆ ಒಂದು ಸೈಡಿಂದ, ಒಂದ್ರ ಮೇಲೆ ಒಂದು ಬಿಡ್ದಲೇ ಒಂದು ಸೈಡಿಂದ ಹಾಕ್ಕೊಬೇಕು. ಇದನ್ನು ಹಾಕ್ಕೊಂಡಾದ್ಮೇಲೆ ಒಂದು 10 ನಿಮಿಷಗಳ, ಒಂದು 10ರಿಂದ ಒಂದು 15 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಕುದಿಸ್ಕೊಳಕ್ಕೆ ಹೋಗಬೇಡಿ, ಕೈಮದ ಉಂಡೆ ಹೊಡೆದೋಗುತ್ತೆ. ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ. ಆ ರೀತಿ ಕುದಿಸ್ಕೊಂಡ್ರೆ ಕೈಮಾ ಸಾಂಬಾರು ಇಲ್ಲ ಕೈಮಾ ಗ್ರೇವಿ ಕರ್ರಿ ರೆಡಿಯಾಗಿರುತ್ತೆ. ಕೈಮಾ ಎಲ್ಲ ಬಿಟ್ಟಾದಮೇಲೆ ಒಂದು ಸತಿ ಈ ರೀತಿ ಪ್ಯಾನ್ನು ಇಲ್ಲ ಕುಕ್ಕರ್ನು ಈ ರೀತಿ ಎಲ್ಲ ಆಲ್ ರೌಂಡಾಗಿ ಇದು ಮಾಡಿ ಲೋ ಫ್ಲೇಮಲ್ಲೇ ಇಟ್ಟಿರಿ. ಒಂದು 10ರಿಂದ 15 ನಿಮಿಷಗಳ ಕಾಲ ಆದಮೇಲೆ ಕೈಮಾ ಗ್ರೇವಿ ರೆಡಿಯಾಗಿರುತ್ತೆ. ಇದನ್ನು ಫುಲ್ಲು ಮುಚ್ಚಿಕ್ಕಕ್ಕೆ ಹೋಗಬಾರ್ದು, ಈ ರೀತಿ ಪ್ಲೇಟ್ನ ಆಫ್ ಕುಕ್ಕರ್ಗೆ ಮುಚ್ಚಿಡಬೇಕು. ನಾನು ಅದ್ರ ಜೊತೆಗೇ ರೊಟ್ಟಿನೂ ಸಹ ಮಾಡ್ಕೊತಾ ಇದ್ದೀನಿ. ಸೊ ರೊಟ್ಟಿನೂ ಅದ್ರ ಕುದಿಯೋಷ್ಟೊತ್ತಿಗೆ ರೊಟ್ಟಿನೂ ಆಗೋಗುತ್ತೆ. ನೋಡಿ ಕುದೀತಾ ಇದೆ. ಸೊ ಇಷ್ಟು ಕುದೀತಿದೆ ಅಂದರೆ ಲೋ ಫ್ಲೇಮಲ್ಲೂ ಸಹ ಕೈಮಾ ಸಾಂಬಾರ್ ಕೈಮಾ ಕರಿ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗೋಗಿದೆ. ಇವಾಗ ಮಟನ್ ಚುಕ್ಕನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ಆಯಿಲ್ ಕಾದಾದಮೇಲೆ ಈ ರೀತಿ ಬೆಳ್ಳುಳ್ಳಿನ ಒಂದು 5-6 ಜಜ್ಜಿರೋದನ್ನ ಹಾಕ್ಕೊಂಡು, ಒಂದು ಹಸಿರು ಮೆಣಸಿನ್ಕಾಯಿನ ಸ್ಲೈಡ್ ಮಾಡ್ಕೊಂಡಿದ್ದೀನಿ, ಒಂಚೂರು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಅಟ್ ಎ ಟೈಮ್ ಆನಿಯನ್ನು ಆ್ಯಡ್ ಮಾಡ್ಕೊಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಬೇಕು ಕಡಾಯಿನ. ಈ ರೀತಿ ಆನಿಯನ್ನು ಹಾಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲೇ ಇದು ರೆಡಿ ಆಗಬೇಕು, ಲೋ ಫ್ಲೇಮ್ ಮಾಡ್ಕೊಬೇಡಿ. ಹೈ ಫ್ಲೇಮಲ್ಲಿ ಇಡೋದ್ರಿಂದ ಆ ಚುಕ್ಕ ಫ್ಲೇವರ್ ಬರೋದು. ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು 50 ಅಷ್ಟೇ ಕುಕ್ ಆಗಬೇಕು, ಫುಲ್ಲು ಕುಕ್ ಆಗಬೇಕು ಅನ್ನೋದೇನು ಇಲ್ಲ. ಕ್ರಂಚಿನೆಸ್ ಇರಬೇಕು, ಆವಾಗಲೇ ಚುಕ್ಕ ಚೆನ್ನಾಗಿ ಅಂದರೆ ತುಂಬ ಟೇಸ್ಟಿಯಾಗಿ ಎನ್ಹಾನ್ಸ್ಫುಲ್ ಆಗಿ ಬರುತ್ತೆ. 50% ಅಷ್ಟು ಕುಕ್ ಆದರೆ ಸಾಕು. ಇವಾಗ ಈ ಟೈಮಲ್ಲೇ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಬೇಕು. ಒಂದು ಹ್ಯಾಂಡ್ಫುಲ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊಬೇಕು. ಇದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಹಾಫೇ ಕುಕ್ ಆಗಬೇಕು. ಇದನ್ನೆಲ್ಲ ನೀಟಾಗಿ ಹಾಕೊಂಡಾದ್ಮೇಲೆ ನಾನು ಅವಾಗಲೇ ಹೇಳಿದ್ನಲ್ಲ, ಹಾಫ್ ಮಟನ್ನ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ಅಂತ. ಸೊ ಆ ಹಾಫ್ ಮಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ. ನಿಮಗೆ ಮಟನ್ ಕರಿ ಬೇಡ ಅಂತ ಅಂದರೆ ಎಷ್ಟು ಫುಲ್ಲು ಚಿಕನ್ ಮಟನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ರೆ ಜಾಸ್ತಿನೂ ಆಗುತ್ತೆ. ನಾನು ಬರೀ ಅರ್ಧದಷ್ಟು ಮಟನ್ನ ಮಾತ್ರ ಸುಕ್ಕಾಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಚೌಟಷ್ಟು ಸಾಂಬಾರನ್ನು ಆ್ಯಡ್ ಮಾಡ್ಕೊಳ್ಳಿ. ಕವಿತಾ ಮರಲ್ಲ ಅದಕ್ಕೆ ಅಲ್ವಾ. ಈ ರೀತಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಸುಕ್ಕ, ಮಟನ್ ಸುಕ್ಕ ಈ ರೀತಿ ಡ್ರೈ ಆಗೋವರೆಗೂ ನೀಟಾಗಿ ಕಲಿಸ್ತಾನೆ ಇರಬೇಕು. ಯಾಕಂದರೆ ಹೈ ಫ್ಲೇಮಲ್ಲಿ ಮಾಡೋದ್ರಿಂದ ಸೀದೋಗೋ ಚಾನ್ಸಸ್ ತುಂಬ ಇರುತ್ತೆ. ಈ ರೀತಿ ಕಲಿಸ್ತಾ ಇರಬೇಕು. ಲಾಸ್ಟ್ ಇನ್ನೇನು ಒಂದು 2 ಸೆಕೆಂಡಲ್ಲಿ ಆಗೋಗುತ್ತೆ ಅನ್ನೋ ಟೈಮಲ್ಲಿ ಒಂದು ಸ್ವಲ್ಪ ಲೆಮನ್ ಡ್ರಾಪ್ಸ್ನ, ಒಂದು 5 to 6 ಲೆಮನ್ ಡ್ರಾಪ್ಸ್ ಅಷ್ಟು ಲೆಮನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಡ್ರೈ ಆಗೋಗಿದೆ, ಫುಲ್ ಡ್ರೈ ಆಗೋಗಿದೆ. ಸೊ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ನನ್ನ ಹತ್ರ ನಾನು ಇವಾಗ ಒಂದು 10 ನಿಮಿಷ ಮುಂಚೆ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಆಗುತ್ತೆ, ತುಂಬ ಸಿಂಪಲ್ ಆಗುತ್ತೆ. ಒಂದೇ ಪೇಸ್ಟು ಅಟ್ ಎ ಟೈಮಲ್ಲಿ ನೀವು 3 ಐಟಮ್ಸ್ನ ಮಾಡ್ಬೋದು. ನೋಡಿ ರೆಡಿ ಆಗಿದೆ ಇವಾಗ. ಸೊ ಫ್ಲೇಮ್ನ ಆಫ್ ಮಾಡ್ಕೊತೀನಿ. ಟೇಸ್ಟಿ ಫುಲ್ ಮಟನ್ ಚುಕ್ಕ ರೆಡಿಯಾಗಿದೆ, ಮಟನ್ ಗ್ರೇವಿ ರೆಡಿಯಾಗಿದೆ, ಕೈಮಾ ಗ್ರೇವಿ ಸಹ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಸ್ಪಾಂಜಿಯಾಗಿ, ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ನಾನು ಲಂಚ್ ಪ್ಲ್ಯಾಟರ್ ಏನು ಪ್ಲೇಟ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಮಟನ್ ಗ್ರೇವಿ, ಕೈಮಾ ಗ್ರೇವಿ, ಮಟನ್ ಚುಕ್ಕ, ಸಾಫ್ಟಿ ರೊಟ್ಟಿ, ಆನಿಯನ್ ಮತ್ತು ಸೌತೆಕಾಯಿ, ಒಂದು ಸ್ವಲ್ಪ ರೈಸ್. ಪರ್ಫೆಕ್ಟ್ ಸಂಡೇ ಸ್ಪೆಷಲ್ ಲಂಚ್ ಮೆನು. ಸೂಪರ್ಬಾಗಿ, ಟೇಸ್ಟಿಯಾಗಿ, ಸಿಂಪಲ್ಲಾಗಿ, ಕ್ವಿಕ್ಕಾಗಿ ರೆಡಿಯಾಗಿ ಹೋಗಿರುತ್ತೆ. ಫ್ಯಾಮಿಲಿ ಖುಷ್, ನಮಗೂ ವರ್ಕ್ ಬರ್ಡನ್ ಕಮ್ಮಿ ಆಗಿರೋದ್ರಿಂದ ನಾವು ಖುಷ್. ಹೋಲಿಗೆ ಒಂದು ಈಸಿಯಾಗಿ, ಟೇಸ್ಟಿಯಾಗಿ ಆಗೋವಂತಹ ಒಂದು ಲಂಚ್ ಮೆನುನ ನಾನು ನಿಮ್ಗಳ ಜೊತೆ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ಅಂತ ತುಂಬ ಹ್ಯಾಪಿಯಾಗುತ್ತೆ. ರೋಟಿಗೂ ಮತ್ತು ಕೈಮಾಗೂ ಕಾಂಬಿನೇಷನ್ ಆಹಾ ಸೂಪರ್ಬಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಸ್ಪಾಂಜಿಯಾಗಿ ಆಗಿದೆ ಅಂತ. ಒಳ್ಳೆ ರಸಗುಲ್ಲ ಹಿಂಡಿದಾಗ ರಸ ಬರುತ್ತಲ್ಲ, ಸೊ ಆ ರೀತಿ ಕೈಮಾ ಹಿಂಡುತ್ತಿದ್ರೆ ಅಂದರೆ ಅಷ್ಟು ಒಳಗೆಲ್ಲ ಸಾಂಬಾರು ಹೋಗಿದೆ ಅಂತ. ಮಟನ್ ಚುಕ್ಕನೂ ಸಹ ಸಾಫ್ಟಿಯಾಗಿ ಚೆನ್ನಾಗಿ ರೆಡಿಯಾಗಿತ್ತು, ತುಂಬ ಟೇಸ್ಟಿಯಾಗಿ, ತುಂಬ ಚೆನ್ನಾಗಾಗಿತ್ತು. ಮಟನ್ ಚುಕ್ಕದಲ್ಲಿ ಏನು ತುಂಬ ಚೆನ್ನಾಗಿರುತ್ತೆ ಅಂತ ಅಂದರೆ ಆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇರುತ್ತಲ್ಲ, ಅದ್ರ ಟೇಸ್ಟ್ ಅಂತೂ ಸೂಪರ್ಬಾಗಿರುತ್ತೆ. ನೀವು ಅದನ್ನು ಟೇಸ್ಟ್ ಮಾಡಿದಾಗಲೇ ಅದು ಟೇಸ್ಟ್ ನಿಮಗೆ ಗೊತ್ತಾಗೋದು. ನಾವು ಹೋಟೆಲೆಲ್ಲ ತಿಂದಿದ್ರೆ ಸೇಮ್ ಅದೇ ರೀತಿ, ಅದೇ ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಾಗಿರುತ್ತೆ. ಈ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಆನಿಯನ್ನು ಒಂದು ಸ್ವಲ್ಪ ತೊಗೊಂಡು ತಿಂದರೆ ಸೂಪರ್ಬಾಗಿರುತ್ತೆ. ಇದು ರೈಸ್ಗೂ ಸಹ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಾಗಿದೆ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ಗಳ ಜೊತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೀವು ಯಾವ ರೀತಿ ಸಪೋರ್ಟ್ ಮಾಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗನ್ನಿಸ್ತು ಈ ಲಂಚ್ ಮೆನು, ಸಂಡೇ ಲಂಚ್ ಮೆನು ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಪ್ಲೀಸ್ ಟ್ರೈ ಮಾಡಿ ಅಂತ ಹೇಳ್ತಾ, ಇದು ರೈಸ್ ಜೊತೆಗೂ ಚೆನ್ನಾಗಿತ್ತು, ಮಟನ್ ಚುಕ್ಕ ಫ್ರೈ, ಆಮೇಲೆ ರೊಟ್ಟಿ ಜೊತೆಗೂ ಚೆನ್ನಾಗಿತ್ತು. ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಈ ವಿಡಿಯೋದು ಥಾಟ್ ಫಾರ್ ದ ಡೇ: ಜೀವನ ಪೂರ್ತಿ ಸುಖ ಎನ್ನುವುದನ್ನು ಹುಡುಕಿ ಮನೆ ಬಾಗಿಲಿಗೆ ತರುವಷ್ಟರಲ್ಲಿ ಆಯಸ್ಸು ಎನ್ನುವುದು ಕಿಟಕಿ ಮುಖಾಂತರ ದಾಟಿ ಹೋಗುತ್ತದೆ. ಅದು ನಮಗೆ ತಿಳಿಯುವುದೇ ಇಲ್ಲ.